ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ 2024-29ರವರೆಗೆ 5 ವರ್ಷಗಳ ಅವಧಿ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಗರದ ಅರಳಪೇಟೆ ರಸ್ತೆ ಬಳಿ ಇರುವ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂಜೆ ಕಟ್ಟಯ್ಯ ಶಿವಕುಮಾರ್ ಅವರು ಸಮಾಜ ಮುಖಂಡರ ಸಮ್ಮುಖದಲ್ಲಿ ತಾಲೂಕು ಚುನಾವಣಾ ಅಧಿಕಾರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ವಿಡಿಯೋ ತಗೊಂತ ಇದೀವಿ ಸ್ಪಷ್ಟ. ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಬಿಆರ್ ಗುರುದೇವ್ ಮಾಧ್ಯಮದೊಂದಿಗೆ ಮಾತನಾಡಿ, ವೀರಶೈವ ಲಿಂಗಾಯತ ಚುನಾವಣೆ ನಡೆಯುತ್ತಿದ್ದು ಎಲ್ಲ ತಾಲೂಕಿನ ಚುನಾವಣಾ ಅಧಿಕಾರಿಗಳು ಅಪ್ಲಿಕೇಶನ್ ಪಡೆಯುತ್ತಿದ್ದು, ಹಾಸನದಲ್ಲಿ ಕಟ್ಟಯ್ಯ ಶಿವಕುಮಾರ್ ಮತ್ತು ಎಚ್ಎನ್ ನಾಗೇಶ್ ಸೇರಿದಂತೆ ಹಲವಾರು ಯುವಕರು ನಾಮಪತ್ರ ಸಲ್ಲಿಸುತ್ತಿದ್ದಾರೆ. ಚುನಾವಣೆ ನಡೆದು ಸಮಾಜದಲ್ಲಿ ಒಡಕು ಒಡೆಯಬಾರದು. ಒಗ್ಗಟ್ಟು ಪ್ರದರ್ಶನಕ್ಕಾಗಿ ಎಲ್ಲ ಯುವಕರು ಕುಳಿತು ಒಬ್ಬರನ್ನು ಆಯ್ಕೆ ಮಾಡಿದರೆ ನಮ್ಮ ಸಮಾಜ ಒಂದಾಗಿ ಹೋಗುತ್ತದೆ ಎಂದರು. ದಯಮಾಡಿ ಚುನಾವಣೆಗೆ ಅವಕಾಶ ಮಾಡಿಕೊಟ್ಟು ಅದರಿಂದ ತೊಂದರೆ ಅನುಭವಿಸುವುದು ಬೇಡ. ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಂದು ಸಂಘಟನೆ ಮಾಡುವುದು ಉತ್ತಮ ಎಂದು ಮನವಿ ಮಾಡಿದರು. ಕೆಲ ದಿನಗಳ ಹಿಂದೆ ಯುವಕರು ಎಲ್ಲ ಸೇರಿ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಿರುವುದು ಸಂತೋಷ ತಂದಿದೆ. ಈ ರೀತಿ ಒಟ್ಟಾಗಿ ಕಾರ್ಯಕ್ರಮ ಮಾಡಬಹುದು ಎಂಬುದನ್ನು ಯುವಕರು ತೋರಿಸಿದ್ದು, ಈ ಚುನಾವಣೆಯು ಕೂಡ ಅದರಂತೆ ಒಬ್ಬರನ್ನು ಆರಿಸಲಿ ಎಂದು ಹೇಳಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ತಾಲೂಕು ಅಧ್ಯಕ್ಷ ಸ್ಥಾನ ಅಭ್ಯರ್ಥಿ ಕಟ್ಟಯ್ಯ ಶಿವಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಘಟಕದಿಂದ ಹಾಸನ ಜಿಲ್ಲಾ ತಾಲೂಕು ಚುನಾವಣೆಯನ್ನು ಘೋಷಣೆ ಮಾಡಲಾಗಿತ್ತು. ಜೂನ್ 27ರಿಂದ ನಾಮಪತ್ರ ಸಲ್ಲಿಸಲು ಘೋಷಣೆ ಮಾಡಿದೆ. ನಾನು ಹಾಸನ ತಾಲೂಕಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುತ್ತಿದ್ದು, ಈಗಾಗಲೇ ಅರ್ಜಿ ಸಲ್ಲಿಸಲಾಗಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಸದಸ್ಯರು ಅವಿರೋಧವಾಗಿ ಆಯ್ಕೆ ಆಗಬೇಕು ಎಂಬುದು ಅಭಿಲಾಷೆಯಾಗಿದೆ. ಏನಾದರೂ ಚುನಾವಣೆ ನಡೆದರೂ ಸಹ ನಮಗೆ ಮತವನ್ನು ನೀಡಬೇಕಾಗಿ ತಾನು ವಿನಂತಿ ಮಾಡುತ್ತೇನೆ ಎಂದರು. ಇದೇ ವೇಳೆ ಹಾಸನ ವೀರಶೈವ ಲಿಂಗಾಯತ ಜಿಲ್ಲಾ ಸಂಘದ ನಿರ್ದೇಶಕರಾದ ಶುಭನ್ ಬಾಬು, ಮುಖಂಡರಾದ ಎಚ್ಎನ್ ನಾಗೇಶ್, ಶೆಟ್ಟಿಹಳ್ಳಿ ಧರ್ಮ, ಮದನ್, ಬ್ಯಾಡರಹಳ್ಳಿ ಶಿವಪ್ಪ, ಪಾಪು, ಹಾಲಿ ಉಪಾಧ್ಯಕ್ಷರಾದ ಕುಮಾರಸ್ವಾಮಿ, ಲೀಲಾವತಿ, ಧರ್ಮಪ್ಪ ಇತರರು ಉಪಸ್ಥಿತರಿದ್ದರು. ಮಾತನಾಡಿ ಯಾರೋ ಒಬ್ಬರನ್ನ ಆರಿಸ್ಕೊಳ್ಳೋಣ ಅಂತ ಹೇಳಿ ನಮ್ಮ ಈ ಮುಖ್ಯನ ಕೇಳ್ಕೊತಾ ಇದ್ದೀವಿ. ಖಂಡಿತ ಅವಿರೋಧವಾಗಿ ಆಗ್ಬೇಕು ಅಂತ ಹೇಳಿ ನನ್ನ ಮನವಿ. ಹಿಂದೆಲ್ಲ ಅದೇ ರೀತಿ ಆಗಿದೆ, ಈಗಲೂ ಅದೇ ರೀತಿ ಆಗಬೇಕು. ಯಾವುದೇ ಕಾರಣಕ್ಕೂ ಚುನಾವಣೆ ಆಗಿ ಒಬ್ರಿಗೊಬ್ರು ಮುಖ ತಿರುಗಿಸಕ್ಕೆ ಹೋಗ್ಕೂಡುದು. ಅದಕ್ಕೆ ನಿರ್ದೇಶನ ಮೊನ್ನೆ ಹೇಳಿದಾಗೆ ನಮ್ಮ ಹಾಸನ ಯುವಕರುಗಳು ಏನು ಬಸವ ಜಯಂತಿಯನ್ನ ಎಲ್ಲಾ ಭಿನ್ನಾಭಿಪ್ರಾಯ ಮರೆತು ಒಗ್ಗಟ್ಟಾಗಿ ಮಾಡಿರೋದು ನೋಡಿ, ಅದನ್ನ ಯಶಸ್ವಿಗೊಳಿಸಿದ್ ನೋಡಿದ್ಮೇಲೆ ನನಗಾದ್ರೂ ಅನಿಸ್ತದೆ, ಖಂಡಿತವಾಗಿ ಇದು ಅದೇ ರೀತಿ ಆಗ್ಬೇಕು ಅನ್ನೋದ್ರಲ್ಲಿ ನನ್ನ ಮನವಿ.